ನಮಸ್ಕಾರ, ನಾನು ನಿಮ್ಮ ಲಕ್ಕೀಲಿಕೇಶ್ ಯಶ್. ಗಾಯ್ಸ್, ನೀವು ಕೂಡ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ರೆ, ಸೊ ನಿಮ್ಗೆ ಗೊತ್ತಿರೋದೆ, ನೀವು ವೀಡಿಯೋಸ್ಗಳು ಆಗಲೇಬೇಕು. ಅವಾಗ ಮಾತ್ರ ನೀವು ಯೂಟ್ಯೂಬರ್ ಆಗೋಕ್ಕೆ ಸಾಧ್ಯ. ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಹಾಕಬೇಕು ಅಂತಂದರೆ ಫಸ್ಟು ನೀವು ಯಾವ ಕ್ಯಾಟಗರಿ ನೀವು ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನು ನೀವು ಚೂಸ್ ಮಾಡಬೇಕು. ಅದಾದಮೇಲೆ ಏನು ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ವೀಡಿಯೋಸ್ಗಳನ್ನ ನೀವು ಮಾಡೋದಕ್ಕೆ ಶುರು ಮಾಡಬೇಕು. ಇವಾಗ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತಂದರೆ ಎಲ್ಲಿ ಸಿಗುತ್ತೆ ನಮಗೆ ಐಡಿಯಾಸ್ಗಳು, ಕಂಟೆಂಟ್ಗಳು ಎಲ್ಲಿ ಸಿಗುತ್ತೆ, ಯಾವ ವಿಡಿಯೋ ಮಾಡೋದು, ಎಲ್ಲಿ ಸಿಗುತ್ತೆ ನಮಗೆ ಡೀಟೇಲ್ಸು ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ತೀನಿ, ಆಯಿತಾ. ತುಂಬ ಜನ ಯೂಟ್ಯೂಬರ್ಸ್ಗಳಿದ್ದಾರೆ, ಅವ್ರಿಗೆ ಕಂಟೆಂಟ್ ಎಲ್ಲಿ ಹುಡ್ಕೋದು ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ. ಅದನ್ನು ಇವತ್ತು ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಎಲ್ಲಿ ಹುಡ್ಕೋದು ಏನು ಕತೆ ಅಂತ. ನೋಡಿ ಗಾಯ್ಸ್, ಇವಾಗ ನಾನು ನನ್ನ ಮ್ಯಾಟ್ರಿಗೆ ಬರ್ತೀನಿ. ನಾನು ಪ್ರತಿದಿನ 3 ವೀಡಿಯೋಸ್ ಹಾಕ್ತೀನಿ. 3 ವೀಡಿಯೋ ಹಾಕಿಲ್ಲ ಅಂದರೂ 2 ವೀಡಿಯೋ, 2 ವೀಡಿಯೋ ಹಾಕಿಲ್ಲ ಅಂದರೂ 1 ವೀಡಿಯೋ. ಆಯಿತು ಬಿಡು, 1 ವೀಡಿಯೋನೂ ಹಾಕಲಿಲ್ಲ ಅಂತಂದರೆ 2 ದಿನಕ್ಕೆ 1 ವೀಡಿಯೋ ಹಾಕ್ತೀನಿ, ಆಯಿತಾ. ಎಲ್ಲಿ ಸಿಗುತ್ತೆ ನನ್ನ ಕಂಟೆಂಟು? ಈಗ ತುಂಬ ಜನ ನನ್ನನ್ನು ಕೇಳೋದು ಪರ್ಸ್ನಲಿ, ಬ್ರೋ ನೀವು ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಹಾಕ್ತಿರಲ್ಲ, ಯೂಟ್ಯೂಬ್ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದರೆ ಸಡನ್ನಾಗಿ ವೀಡಿಯೋ ಹಾಕ್ತಿರಲ್ಲ, ಎಲ್ಲಿ ಸಿಗುತ್ತೆ ನಿಮ್ಗೆ ಅಪ್ಡೇಟು ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ಇದಕ್ಕೆ ನಾನು ಆಲ್ರೆಡಿ ತುಂಬ ಸಪ್ರೇಟ್ ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ಯೂಟ್ಯೂಬ್ ಅಪ್ಡೇಟ್ಸ್ಗಳು ಎಲ್ಲಿ ಬರುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದು. ನೀವೇನಾದರೂ ನನ್ನ ಥರ ಯೂಟ್ಯೂಬ್ ರಿಲೇಟೆಡ್ ಏನಾದರೂ ವೀಡಿಯೋಸ್ಗಳನ್ನ ಮಾಡಬೇಕು, ಯೂಟ್ಯೂಬ್ ಅಪ್ಡೇಟ್ಸ್ಗಳು ಬಂದಾಗ ನೀವು ಫಸ್ಟ್ ವೀಡಿಯೋಸ್ ನನಗಿಂತ ಮುಂಚಿತವಾಗಿ ನೀವು ಅಪ್ಲೋಡ್ ಮಾಡಬೇಕು ಅಂತಂದರೆ, ಸೊ ನೀವು ಯೂಟ್ಯೂಬಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂತ ಒಂದು ಚಾನಲ್ ಇದೆ, ಆಯಿತಾ. ಅದು ಯೂಟ್ಯೂಬ್ ಅವ್ರದೇ. ಆ ಚಾನಲ್ನ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯೂಟ್ಯೂಬಲ್ಲಿ ಯಾವುದೇ ಅಪ್ಡೇಟ್ ಬಂದರೂ ಫಸ್ಟು ಅಲ್ಲೇ ಅಪ್ಲೋಡ್ ಆಗೋದು, ಆಯಿತಾ. ಅದನ್ನು ನೋಡಿ ಹಿಂದಿ ಯೂಟ್ಯೂಬರ್ಸ್, ತಮಿಳ್, ತೆಲುಗು, ಈ ಎಲ್ಲ ಯಾವ ಭಾಷೆ ಇದೆ ಅವರೆಲ್ಲರೂ ಕೂಡ ಅಲ್ಲಿ ನೋಡಿಬಿಟ್ಟು ಈ ಥರ ಒಂದು ಅಪ್ಡೇಟ್ ಬಂದಿದೆ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಅರ್ಥ ಮಾಡಿಕೊಂಡು ಅದನ್ನು ವೀಡಿಯೋಸ್ಗಳನ್ನ ಮಾಡೋದು. ಸೇಮ್ ನಾನು ಕೂಡ ಹಂಗೆ ಮಾಡೋದು, ಆಯಿತಾ. ನೀವು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತಂದರೆ ಸೊ ಅಲ್ಲಿ ನೀವು ಆ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಆಗ್ಬೋದು. ಓಕೆ, ಇದು ಒಂದು ನನ್ನ ರಿಲೇಟೆಡ್ ವೀಡಿಯೋಸ್ ಮಾಡೋರಿಗೆ ಟಿಪ್ಸ್ ಕೊಟ್ಟಿದ್ದೀನಿ, ಆಯಿತಾ. ಓಕೆ, ಇನ್ನು ನೀವು ಇವಾಗ ಬೇರೆ ಥರ, ಆಯಿತಾ ಬ್ರೋ, ನಂದು ರೂಟೇ ಬೇರೆ ಬ್ರೋ, ನಂದು ಕುಕ್ಕಿಂಗ್ ಚಾನಲ್, ನಂದು ಬ್ಲಾಗ್ ಚಾನಲ್, ಸೊ ಏನು ಕಂಟೆಂಟ್ ಮಾಡೋದು, ನನ್ನ ಟೆಕ್ ಚಾನಲ್ ಏನು ಕಂಟೆಂಟ್ ಮಾಡೋದು ಅಂತ ನೀವು ನನ್ನ ಕೇಳಿದ್ರೆ, ಸೊ ನೋಡಿ ಗೈಸ್, ನೀವು ಕಂಟೆಂಟ್ ಹುಡ್ಕೋದು ತುಂಬ ಸುಲಭ, ಆಯಿತಾ. ಸೊ ಯಾರೇ ಆದರೂ ಅಷ್ಟೇ, ಯಾವುದೇ ಯೂಟ್ಯೂಬರ್ಸ್ ಆದರೂ ಅಷ್ಟೇ, ಯಾರು ಹುಟ್ಟಾಕಿ ಕಂಟೆಂಟ್ನ ಮಾಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿರೋದೆ. ಈಗ ನೀವು ವಾಟ್ಸಪ್ ಬಗ್ಗೆ ಅಪ್ಡೇಟ್ ಮಾಡಿ ಏನಾದರೂ ವೀಡಿಯೋಸ್ಗಳು ಮಾಡಬೇಕು ಅಂತಂದರೆ ವಾಟ್ಸಪ್ ಅವ್ರು ಅಪ್ಡೇಟ್ ಕೊಟ್ಟರೆ ಮಾತ್ರ ನೀವು ವೀಡಿಯೋಸ್ ಮಾಡೋಕ್ಕಾಗೋದು, ಆಯಿತಾ. ವಾಟ್ಸಪ್ಪಲ್ಲಿ ಏನಾದರೂ ಫೀಚರ್ಸ್ಗಳಿದ್ದರೆ ಮಾತ್ರ ವಾಟ್ಸಪ್ ಬಗ್ಗೆ ವೀಡಿಯೋಸ್ಗಳು ಮಾಡೋಕ್ಕಾಗೋದು. ಅದೇ ಥರ ನೀವು ಯೂಟ್ಯೂಬ್ ಬಗ್ಗೆ ಏನಾದರೂ ನೀವು ಮಾಡಬೇಕು ಅಂತಂದರೆ ಯೂಟ್ಯೂಬರ್ ಅಪ್ಡೇಟ್ ಕೊಟ್ಟರೆ ಮಾತ್ರ ನೀವು ವೀಡಿಯೋಸ್ಗಳನ್ನ ಮಾಡೋಕ್ಕಾಗೋದು. ಟೆಕ್ನಾಲಜಿಯಲ್ಲಿ ನೀವೇನಾದರೂ ಫೋನ್ ಅನ್ಬಾಕ್ಸಿಂಗ್ ಏನಾದರೂ ಮಾಡಬೇಕು ಅಂತಂದರೆ ಫೋನ್ ಬಂದರೆ ಮಾತ್ರ ನೀವು ವೀಡಿಯೋಸ್ಗಳನ್ನ ಮಾಡೋಕ್ಕಾಗೋದು, ಆಯಿತಾ. ಸೊ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಒಂದು ಸೋರ್ಸ್ ಅಂತ ಎಲ್ಲಾದರೂ ಒಂಥವು ಇದ್ದೇ ಇರುತ್ತೆ, ಆಯಿತಾ. ಒಂದು ಸೋರ್ಸಿಂದ ತಗೊಂಡೇ ಅದನ್ನು ವೀಡಿಯೋ ಮಾಡೋದು ಎಲ್ಲರೂ ಕೂಡ. ಸೊ ಆದ್ದರಿಂದ ನೀವು ಇವಾಗ ಟೆಕ್ನಾಲಜಿ ಅದು ಇದು ಕಂಟೆಂಟ್ನ ನೀವು ಮಾಡಬೇಕು ಅಂದ್ಕೊಂಡಿದ್ರೆ, ಸೊ ನೀವು ಫಸ್ಟು ಒಂದು ಸೋರ್ಸನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೋರ್ಸ್ ಎಲ್ಲಿ ಸಿಗುತ್ತೆ? ನೀವು ವೆಬ್ಸೈಟ್ಸ್ಗಳಿಗೆ ವಿಸಿಟ್ ಮಾಡ್ಬೋದು ಗೈಸ್. ಕೆಲವೊಂದು ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ ಅಂದರೆ ರಿಲೇಟೆಡ್ ಆಗಿ ಬ್ಲಾಗ್ಗಳಿರುತ್ತೆ. ಸೊ ಆ ಬ್ಲಾಗ್ಗಳನ್ನ ನೀವು ಫಾಲೋ ಮಾಡೋದಾಗ್ಬೋದು. ಅಥವಾ ನಿಮ್ಗೆ ಅವೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಲೈಕ್ ನ್ಯೂಸ್ ಪೇಪರಲ್ಲೂ ಕೂಡ ಟೆಕ್ನಾಲಜಿ ರಿಲೇಟೆಡ್ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ, ಅದನ್ನು ನೀವು ನೋಡೋದು. ನ್ಯೂಸ್ ಪೇಪರ್ ನೋಡಿದ್ರೂ ಕೂಡ ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ನ್ಯೂಸು ನಿಮಗೆ ಸಿಕ್ಬಿಡುತ್ತೆ. ನಿಮ್ಗೆ ಇವೆಲ್ಲ ಮಾಡೋದಕ್ಕೆಲ್ಲ ರಿಸ್ಕು ನನಗೆ ಆಗಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ಗಳನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಮೇಲೆ ಕ್ಲಿಕ್ನ ಮಾಡಿ, ಅವ್ರು ಹಾಕೋ ವೀಡಿಯೋಸ್ಗಳನ್ನ ನೋಡಿ ತಿಳ್ಕೊಳ್ಳಿ, ಅದಾದಮೇಲೆ ಮಾಡಿ, ಆಯಿತಾ. ಇಷ್ಟೇ ಕಾನ್ಸೆಪ್ಟು, ಆಯಿತಾ. ಸೊ ಈ ಥರ ನೀವು ಕಂಟೆಂಟ್ನ ನೀವು ಹುಡುಕ್ಬೋದು, ಆಯಿತಾ. ತುಂಬ ಸಿಂಪಲ್ ಗೈಸ್, ನೀವು ಎಲ್ಲೂ ಹೋಗಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ನೀವು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಅವ್ರ ವೀಡಿಯೋಸ್ಗಳು ನೋಡ್ತೀರಾ, ತಿಳ್ಕೊಳ್ತೀರಾ. ಅದಾದಮೇಲೆ ನಿಮ್ಮ ವೇ ಆಫ್ ಟಾಕಿಂಗ್ ಸ್ಟೈಲ್ ಏನಿದೆ ಅದರಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ಆಯಿತಾ. ಸೊ ಆದ್ದರಿಂದ ನೀವು ಯಾವ ಕ್ಯಾಟಗರಿ ಮಾಡ್ತೀರಾ ಆ ಕ್ಯಾಟಗರಿಲಿ ಯಾರೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಅವರ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅವ್ರು ಏನು ವೀಡಿಯೋಸ್ಗಳು ಹಾಕ್ತಾರೆ ಅಬ್ಸರ್ವ್ ಮಾಡಿ, ಏನು ಅಪ್ಡೇಟ್ ಬಂದಿದೆ ತಿಳ್ಕೊಳ್ಳಿ. ಅದಾದಮೇಲೆ ನೀವು ಸೋರ್ಸನ್ನು ಸ್ವಲ್ಪ ಎಕ್ಸ್ಟ್ರಾ ನೀವು ಕಲೆಕ್ಟ್ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಮಾಡಿ. ಇಷ್ಟೇ ಸಿಂಪಲ್ ಗೈಸ್. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ, ಜೈ ಹಿಂದ್, ಒಂದೇ ಮಾತ್ರ.